ಕೊಟ್ಟಿರೋದು ಕಬ್ಬು ಬೆಳೆಗಾರರ ಸಮಸ್ಯೆ. ಕೇಂದ್ರ ಸರ್ಕಾರದವರು FRP ಅನ್ನು ನಿಗದಿ ಮಾಡೋರು, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ FRP ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು 10.25 ರಿಕವರಿ ಇರ್ತಕ್ಕಂಥ 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ ಒಂದು ಟನ್ನಿಗೆ 3,550 ರೂಪಾಯಿ. ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ, ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ 3,550 ರೂಪಾಯಿ. 10.25 ಇಳುವರಿ ಇರೋದಕ್ಕೆ ರೈತರು ಡಿಮ್ಯಾಂಡು ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ 3,500 ರೂಪಾಯಿ ಕೊಡಬೇಕು ಅಂತ, ಒಂದು ಟನ್ನಿಗೆ 3,500 ರೂಪಾಯಿ ಕೊಡಬೇಕು ಅಂತ. ನಾನು ಭಾಳ ಹೆಚ್ಚು ಬೆಳಗಾಂನವರು, ಬಿಜಾಪುರದವರು, ಬಾಗಲಕೋಟೆಯವರು, ಆಮೇಲೆ ಗದಗ್ನವರು, ಹಾವೇರಿಯವರು, ಉತ್ತರ ಕರ್ನಾಟಕದ ಭಾಳ ಕಡೆ ಗುಲ್ಬರ್ಗ, ಬೀದರ್, ಇಲ್ಲೆಲ್ಲ ಚಳುವಳಿ ಮಾಡ್ತಾಯಿದ್ರು ರೈತರು. ನಾನು ಒಂದಿನ ರೈತ ಮುಖಂಡರುಗಳನ್ನ ಸಭೆ ಮಾಡಿದೆ, ಜೊತೆಗೆ ಫ್ಯಾಕ್ಟ್ರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ. ಅಂದರೆ ಪ್ರತ್ಯೇಕ ಮೀಟಿಂಗ್ ಮಾಡಿದೆ, ರೈತ ಮುಖಂಡರುಗಳು ಜೊತೆ ಮತ್ತು ಫ್ಯಾಕ್ಟ್ರಿ ಓನರ್ಸು. ಕರ್ನಾಟಕದಲ್ಲಿ 81 ಫ್ಯಾಕ್ಟ್ರಿಗಳಿದ್ದಾವೆ. ಕರ್ನಾಟಕದಲ್ಲಿ 81 ಫ್ಯಾಕ್ಟ್ರಿಗಳಿದ್ದಾವೆ. ಅದರಲ್ಲಿ ಒಂದು ಗೌರ್ಮೆಂಟ್, ಮಂಡ್ಯ ಮೈಸೂಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಅದು ಗೌರ್ಮೆಂಟ್ದು. ಇನ್ನು 11 ಖಾಸಗಿ ಕೋಆಪರೇಟಿವ್ 11 ಕೋಆಪರೇಟಿವ್ನಲ್ಲಿರ್ತಕ್ಕಂಥವು. ಇನ್ನು ಉಳಿದದು ಪ್ರೈವೇಟ್ ಫ್ಯಾಕ್ಟ್ರಿಗಳು, ಖಾಸಗಿ ವಲಯದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು. ಒಟ್ಟು 81 ಫ್ಯಾಕ್ಟ್ರಿಗಳಿರ್ತಕ್ಕಂಥ. ಅವರೆಲ್ಲರೂ ಬಂದಿದ್ದರು, 81 ಫ್ಯಾಕ್ಟ್ರಿಯವರು ಬಂದಿದ್ದರು. ಅವ್ರಿಗೆ ಹೇಳಿದೆ, ನೀವು ನೋಡಪ್ಪ, ರೈತರು 3,500 ಕೇಳ್ತಾ ಇದ್ದಾರೆ, ನೀವು ಕೊಡಲೇಬೇಕು ಅಂತ. ಅದಕ್ಕಿಂತ ಹಿಂದೆ ನಾನು ಮೀಟಿಂಗಿಂತ ಮುಂಚಿತವಾಗಿ ಬೆಳಗಾಂ DC ಏನು ಮಾಡಿದರು, ನಮ್ಮನ್ನು ಕನ್ಸಲ್ಟ್ ಮಾಡಿದರು. 2,500ಕ್ಕೆ 3,100 ಕೊಡ್ತೀವಿ, 11.25ಕ್ಕೆ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ, ಫ್ಯಾಕ್ಟ್ರಿಗಳ ಜೊತೆ 100 ರೂಪಾಯಿನ ಹೆಚ್ಚು ಮಾಡಿದೆ. 3,300 ರೂಪಾಯಿ 11.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ, 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300, 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ
3200 ಅಂತ ನಿಗದಿ ಮಾಡಿದೆ. ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡು ಚಳುವಳಿಯನ್ನು ವಾಪಸ್ ತಗೊಂಡ್ರು. ಮುಧೋಳ್ನವರು ಅಲ್ಲಿ ಕಂಪೇರಿಟಿವ್ಲಿ ಇಳುವರಿ ಬೆಳಗಾವಿಗಿಂತ ಕಡಿಮೆ. ನಮ್ಮಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ, ಇಲ್ಲ ಇಳುವರಿ ಜಾಸ್ತಿ. ಆಮೇಲೆ ಕಾವೇರಿನಲ್ಲಿ ಕಡಿಮೆ. ಕೃಷ್ಣ ಅದಕ್ಕೆ ಕೃಷ್ಣ ಬೇಸಿನಪ್ಪ. ಕೃಷ್ಣ ಬೇಸಿನಲ್ಲಿ ಇಳುವರಿ ಜಾಸ್ತಿ. ಮಲಪ್ರಭಾ ಬೇಸಿನಲ್ಲಿ ಇಳುವರಿ ಕಡಿಮೆ. ಕಾವೇರಿ ಬೇಸಿನಲ್ಲಿ ಇಳುವರಿ ಕಡಿಮೆ. ಈಗ ನಮ್ಮ ಕಡೆ ಮಂಡ್ಯ ಇದರಲ್ಲೆಲ್ಲ 8.5, 9, 9.5 ಅದೇ ಹೈಯೆಸ್ಟು. ಇಲ್ಲಿ ಮಹಾರಾಷ್ಟ್ರದಲ್ಲಿ 14ವರೆಗೂ ಇರ್ತದೆ ಇಳುವರಿ, 14ವರೆಗೂ ಇರ್ತದೆ. ನಮ್ಮಲ್ಲೂ ಕೂಡ 13ವರೆಗೂ, 13ಗಿಂತ ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ. ಸೊ ಅದನ್ನು ಹೇಳಿದ್ದೀವಿ ಒಂದು. ಸೊ ಮುಖ್ಯವಾಗಿ FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಆಮೇಲೆ ಶುಗರ್ ಪ್ರೈಸ್ ಇದೆಯಲ್ಲ, MSP ಶುಗರ್ ಪ್ರೈಸು, ಶುಗರ್ ಕಬ್ಬಿನ ಶುಗರ್ ಇದೆಯಲ್ಲ, ಅದಕ್ಕೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 2019ರಲ್ಲಿ 31 ರೂಪಾಯಿ ನಿಗದಿ ಮಾಡಿದರು. 2019ರಲ್ಲಿ 31 ರೂಪಾಯಿ ನಿಗದಿ ಮಾಡಿದರು. 1 kg ಸಕ್ಕರೆಗೆ 31 ರೂಪಾಯಿ ಮಾಡಿದರು. ರೈತರು ಕೇಳೋದು ಏನಪ್ಪ ಅಂತಂದರೆ 41 ರೂಪಾಯಿ ಮಾಡಬೇಕು 1 kg ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದನ್ನು ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಎಥನಾಲ್ ಇದೆಯಲ್ಲ, ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 272 ಕ್ರೋರ್ ಲೀಟರ್. ಕರೆಕ್ಟ್ ಅಲ್ಲ? ಹೌದು ಸರ್, crore liters, 272 crore liters. 272 crore ಲೀಟರ್. ನಮಗೆ ಅಲಾಟ್ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು 133 ಕೋಟಿ ಲೀಟರ್. ಸೊ that means to say 50% of the total capacity. ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ, ಅದನ್ನು ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ. ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ 10 ಲಕ್ಷ 1 ಮಿಲಿಯನ್ ಮೆಟ್ರಿಕ್ ಟನ್. ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಮಿಲಿಯನ್ ಮೆಟ್ರಿಕ್ ಟನ್. ನಾವು ಎಷ್ಟು ಪ್ರೊಡ್ಯೂಸ್ ಮಾಡೋದು ಶುಗರು? 600 ಕೋಟಿ, 66 ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ನನ್ನು ಮಾಡ್ತೀವಿ ನಾವು.
ಕೊಟ್ಟಿರೋದು ಬರೀ 10 ಲಕ್ಷ ಟನ್ ಮಾತ್ರ ರಫ್ತು ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಕನಿಷ್ಠ ಪಕ್ಷ ಅದನ್ನು 20-25 ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ FRP ನಿಗದಿ ಮಾಡುವಾಗ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ. ಇದು ಎರಡನೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.